ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರು ಮಾತಾಡೋದೇ ಸ್ವಲ್ಪ ಕಮ್ಮಿ. ಎಂಟೈರ್ ಟೀಮ್ ಬಗ್ಗೆ ಹೆಂಗಿತ್ತು ಒಂದು ಜರ್ನಿ? ನಾನು ಡೈರೆಕ್ಟರ್ ಫಸ್ಟ್ ಮೀಟ್ ಆದಾಗ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ವಿನೋ ಸರ್ಗೆ ಮಾಡಬೇಕು ಅಂತ ಇತ್ತು ಸಿನಿಮಾ ಫಸ್ಟು. ಕತೆ ತೊಗೊಂಡೋಗಿ ಡೈರೆಕ್ಟ್ರ್ ಹತ್ರ ನಾವು ಕುತ್ಕೊಂಡಾಗ ಡೈರೆಕ್ಟ್ ಬಲರಾಮನೇ ಮಾಡಬೇಕು ಅಂತ ಇತ್ತು. ನಾವು ಬಲರಾಮನ ಕತೆನೇ ಮಾಡಬೇಕು ಅನ್ನೋದಿತ್ತು. ಸಿಂಪಲಾಗಿ ಸ್ಟಾರ್ಟ್ ಆಯಿತು, ಸಿಂಪಲಾಗಿ ಎಂಡ್ ಆಯಿತು ಅಷ್ಟೇ. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್ ಆಯಿತು. ಸೊ ಇವಾಗ ನಿಮಗೆ ಇಡೀ ಜರ್ನಿ ಅಂದರೆ ಇವಾಗ ಈ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸು ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಯಾವ ಥರ ಇದ್ವು, ಆಚೆ ಬರುತ್ತೆ, ಜನ ಹೆಂಗೆ ಸ್ವೀಕರಿಸ್ತಾರೆ ಅದನ್ನು? ವೆರಿ ಸಿಂಪಲ್ ಸರ್. ಅಂದರೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂದರೆ ಸ್ಟಾರ್ಟಿಂಗ್ 3 days ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, 4th day ಇಮಿಡಿಯೇಟ್ ಪಿಕಪ್ ತೊಗೊಂಡ್ಬಿಡುತ್ತೆ. ಯಾಕೆಂದರೆ ಕತೆ ನೋಡಿದ್ದೀವಿ ನಾನು, ಹೀರೋ ಸರ್, ಆಮೇಲೆ ಈ ಡೈರೆಕ್ಟರ್ ಸರ್ ಎಲ್ಲ ಕೂತ್ಕೊಂಡು ನೋಡ್ದು. ಅದು ನಮಗೆ ಗೊತ್ತು ಸತ್ಯ ಹೇಗೆ ತಗೊಳ್ಳೋದು ಪಿಕಪ್ ಅಂತ. ಅದಾಗುತ್ತೆ ಸರ್. ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್ ವಿನೋದ್ ಸರ್ದು? ಸರ್ ಪರ್ಫಾರ್ಮೆನ್ಸ್ ಅದೇ ಹೇಳಿದ್ನಲ್ಲ, ಇದು 25th ಸಿನಿಮಾ ವಿನೋದ್ ಸರ್ದು. ಅಂದರೆ 24 ಸಿನಿಮಾ ನೋಡಿರೋದು ಬೇರೆ ವಿನೋದ್ ಸರ್ನ. ಈ 25ನೇ ಸಿನಿಮಾ ಬೇರೆ ಬೇರೆ ಅವತಾರನೇ, ಅಂದರೆ ಬೇರೆ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದಂತೂ ಗ್ಯಾರಂಟಿ. ಸರ್ ಡೈರೆಕ್ಟರ್ ಸರ್ ಬಗ್ಗೆ? ಡೈರೆಕ್ಟರ್ ಸರ್ ಬಗ್ಗೆ ಹೇಳೋದಂಗೆ ಅದೇ ಕ್ಯೂಟ್ನೆಸ್. ನಮ್ಮ ಡೈರೆಕ್ಟ್ರು ಅಷ್ಟೇ, ಅಂದರೆ ಕ್ಯೂಟ್ನೆಸ್ ಬರುತ್ತೆ, ಇಲ್ಲಿ ಪ್ರಿಟಿ, ಅದಾದ್ಮೇಲೆ ಇಷ್ಟಿದೆ ನಿಮ್ಮ ಬಗ್ಗೆ. ಒಟ್ನಲ್ಲಿ ಅದೇ ಸೆಟ್ಟಿಗೆ ಬಂದರೆ ಮಾತ್ರ ರಾಕ್ಷಸನೇ. ಅವ್ರ ಕೆಲಸ ತಗೊಳ್ಳೋರ್ಗು ಯಾರನ್ನೂ ಬಿಡಲ್ಲ. ಅದೇನೋ ಕಸ ಕೊಟ್ಟರು ರಸ ತೆಗೆಯೋಂಥ ಡೈರೆಕ್ಟರ್ ಅವರು. ಬಟ್ ತುಂಬ ಭಾಳ ಖುಷಿ, ಫಸ್ಟ್ ಸಿನಿಮಾನೇ ನಾವು ಈ ಥರ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ, ಪ್ಲೀಸ್ ದಯವಿಟ್ಟು ಹೀರೋಯಿನ್ ಬಗ್ಗೆ ಹೇಳಿ ಸರ್. ಇಲ್ಲ ಸರ್, ಹೀರೋಯಿನ್ ಬಗ್ಗೆ ಮಾತಾಡಬೇಕಾದ್ರೆ ಅಂದರೆ ಹೀರೋಯಿನ್ ಸೆಲೆಕ್ಷನ್ ಅಂತ ಬಂದಾಗ ನಾವು ವೆರಿ ಇದ್ರಾಗಿದ್ದು ಸೆಲೆಕ್ಟೆಡ್ ಆಗಿದ್ದಿದ್ದು. ಅಂದರೆ ಫ್ಯೂ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾ ಅದೇ ಗೊತ್ತಾದ್ಮೇಲೆ ಪ್ರಿಯಾ ಅವರು ಸಿಕ್ಕಿದ್ರು. ನಮಗೆ ಒಂದು ಭಯ ಇತ್ತು, ಬಿಕಾಸ್ ಅಷ್ಟು ಸೂಪರ್ ಸ್ಟಾರ್, ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಹೀರೋಯಿನ್ನು, ಅಂದರೆ ಬೇರೆ ರೀತಿಲೇ ಇದೆ ಹೊರಗಡೆ ಅವರು. ಸೊ ಅಂದರೆ ಅಪ್ಪು ಸರ್ ಜೊತೆ ಆಮೇಲೆ ಕೆಲವೊಂದು ಎಲ್ಲ ಸ್ಟಾರ್ಗಳ ಜೊತೆ ಮಾಡಿದ್ದಾರೆ, ಹೇಗೆ ತೊಗೊಳ್ತಾರೆ ನಮ್ಮ ಕತೆ ಆಗಲಿ ಆ ಥರ ಇತ್ತು. ಬಟ್ ಅಪ್ರೋಚ್ ಮಾಡಿದಾಗ ಅಂದರೆ ಶಿ ವಾಸ್ ವೆರಿ ಸಪೋರ್ಟಿವ್. ಆಮೇಲೆ ಸೆಟ್ಟಿಗೆ ಬಂದರೂ ಅಷ್ಟೇ, ಇಷ್ಟುದ ಮಗು ಹೇಗೆ ರಿಯಾಕ್ಟ್ ಮಾಡುತ್ತಲ್ಲ ಹಾಗೆ ಎಲ್ಲರೂ ಡಲ್ಲಾಗಿ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ಬೇಕಾದ್ರೆ ಡಲ್ಲಾಗಿದ್ರು ಇಲ್ಲ ಇಲ್ಲ ನಾವು ಮಾಡೋಣ, ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು. ಮೇಡಮ್ ಇದೆಲ್ಲ ನಿಜನೇ ತಾನೆ ಮೇಡಮ್? 100% ಸರ್. ಭಾಳ ಖುಷಿ ಇದೆ ಸರ್. ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದೆ. ಅಂದರೆ ಇವಾಗ ಈಗ ನೋಡ್ತಾ ಇದ್ದೀರಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರ ಪಾಪ ಚೆನ್ನೈಯಿಂದ ಬಂದರು, ನೆನ್ನೆ ಬಂದಿರೋದು, ನೆನ್ನೆಯಿಂದನೂ ಫಾಲೋಅಪ್ ಮಾಡ್ತಾನೆ ಇದ್ದಾರೆ. ಏನು ಮಾಡ್ಬೇಕು ಸ್ಟ್ರೆಸ್, ಏನು ಮಾಡ್ಬೇಕು, ನೀವು ಹೇಳಿ, ನಾನು ಇದ್ದೀನಿ ಮಾಡ್ಕೊಡ್ತೀನಿ ಅಂತ. ಅದೊಂದು ಅವ್ರಿಗೆ ಅದೊಂದು ಬೇಜಾರಾಗ್ಬಿಟ್ಟಿದೆ, ಪಂಚೊಂದು ಹಾಕೊಂಡಿಲ್ಲ. ಎಲ್ಲ ಒಂದೇ ಥರ ಇದೆಯಲ್ಲ ಸರ್, ಆ್ಯಕ್ಚುಲಿ ನೀವೇ ಮೇನ್ ಹಾಕೊಬೇಕಾಗಿರೋದು. ಇರ್ಲಿ ಬಿಡಿ, ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಫಂಕ್ಷನ್ ಅವ್ರು ಮಾಡಲ್ಲ, ನಮ್ಮೆಲ್ಲರೂ ಮಾಡರ್ನ್ ಕ್ಲೋತ್ಸ್ ನೀವೇ ಅಷ್ಟೇ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರು ಮಾತಾಡೋದೇ ಸ್ವಲ್ಪ ಕಮ್ಮಿ. ಎಂಟೈರ್ ಟೀಮ್ ಬಗ್ಗೆ ಹೆಂಗಿತ್ತು ಒಂದು ಜರ್ನಿ? ನಾನು ಡೈರೆಕ್ಟರ್ ಫಸ್ಟ್ ಮೀಟ್ ಆದಾಗ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ವಿನೋ ಸರ್ಗೆ ಮಾಡಬೇಕು ಅಂತ ಇತ್ತು ಸಿನಿಮಾ ಫಸ್ಟು. ಕತೆ ತೊಗೊಂಡೋಗಿ ಡೈರೆಕ್ಟ್ರ್ ಹತ್ರ ನಾವು ಕುತ್ಕೊಂಡಾಗ ಡೈರೆಕ್ಟ್ ಬಲರಾಮನೇ ಮಾಡಬೇಕು ಅಂತ ಇತ್ತು. ನಾವು ಬಲರಾಮನ ಕತೆನೇ ಮಾಡಬೇಕು ಅನ್ನೋದಿತ್ತು. ಸಿಂಪಲಾಗಿ ಸ್ಟಾರ್ಟ್ ಆಯಿತು, ಸಿಂಪಲಾಗಿ ಎಂಡ್ ಆಯಿತು ಅಷ್ಟೇ. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್ ಆಯಿತು. ಸೊ ಇವಾಗ ನಿಮಗೆ ಇಡೀ ಜರ್ನಿ ಅಂದರೆ ಇವಾಗ ಈ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸು ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಯಾವ ಥರ ಇದ್ವು, ಆಚೆ ಬರುತ್ತೆ, ಜನ ಹೆಂಗೆ ಸ್ವೀಕರಿಸ್ತಾರೆ ಅದನ್ನು? ವೆರಿ ಸಿಂಪಲ್ ಸರ್. ಅಂದರೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂದರೆ ಸ್ಟಾರ್ಟಿಂಗ್ 3 days ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, 4th day ಇಮಿಡಿಯೇಟ್ ಪಿಕಪ್ ತೊಗೊಂಡ್ಬಿಡುತ್ತೆ. ಯಾಕೆಂದರೆ ಕತೆ ನೋಡಿದ್ದೀವಿ ನಾನು, ಹೀರೋ ಸರ್, ಆಮೇಲೆ ಈ ಡೈರೆಕ್ಟರ್ ಸರ್ ಎಲ್ಲ ಕೂತ್ಕೊಂಡು ನೋಡ್ದು. ಅದು ನಮಗೆ ಗೊತ್ತು ಸತ್ಯ ಹೇಗೆ ತಗೊಳ್ಳೋದು ಪಿಕಪ್ ಅಂತ. ಅದಾಗುತ್ತೆ. ಸರ್ ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್ ವಿನೋದ್ ಸರ್ದು? ಸರ್ ಪರ್ಫಾರ್ಮೆನ್ಸ್ ಅದೇ ಹೇಳಿದ್ನಲ್ಲ, ಇದು 25th ಸಿನಿಮಾ ವಿನೋದ್ ಸರ್ದು. ಅಂದರೆ 24 ಸಿನಿಮಾ ನೋಡಿರೋದು ಬೇರೆ ವಿನೋದ್ ಸರ್ನ. ಈ 25ನೇ ಸಿನಿಮಾ ಬೇರೆ ಬೇರೆ ಅವತಾರನೇ, ಅಂದರೆ ಬೇರೆ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದಂತೂ ಗ್ಯಾರಂಟಿ. ಸರ್ ಡೈರೆಕ್ಟರ್ ಸರ್ ಬಗ್ಗೆ? ಡೈರೆಕ್ಟರ್ ಸರ್ ಬಗ್ಗೆ ಹೇಳೋದಂಗೆ ಅದೇ ಕ್ಯೂಟ್ನೆಸ್. ಡೈರೆಕ್ಟರ್ ಬಗ್ಗೆ ನಮ್ಮ ಡೈರೆಕ್ಟ್ರು ಅಷ್ಟೇ, ಅಂದರೆ ಕ್ಯೂಟ್ನೆಸ್ ಬರುತ್ತೆ, ಇಲ್ಲಿ ಪ್ರಿಟಿ, ಅದಾದ್ಮೇಲೆ ಇಷ್ಟಿದೆ ನಿಮ್ಮ ಬಗ್ಗೆ. ಒಟ್ನಲ್ಲಿ ಅದೇ ಸೆಟ್ಟಿಗೆ ಬಂದರೆ ಮಾತ್ರ ರಾಕ್ಷಸನೇ. ಅವ್ರ ಕೆಲಸ ತಗೊಳ್ಳೋರ್ಗು ಯಾರನ್ನೂ ಬಿಡಲ್ಲ. ಅದೇನೋ ಕಸ ಕೊಟ್ಟರು ರಸ ತೆಗೆಯೋಂಥ ಡೈರೆಕ್ಟರ್ ಅವರು. ಬಟ್ ತುಂಬ ಭಾಳ ಖುಷಿ, ಫಸ್ಟ್ ಸಿನಿಮಾನೇ ನಾವು ಈ ಥರ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ, ಪ್ಲೀಸ್ ದಯವಿಟ್ಟು ಹೀರೋಯಿನ್ ಬಗ್ಗೆ ಹೇಳಿ ಸರ್. ಇಲ್ಲ ಸರ್, ಹೀರೋಯಿನ್ ಬಗ್ಗೆ ಮಾತಾಡಬೇಕಾದ್ರೆ ಅಂದರೆ ಹೀರೋಯಿನ್ ಸೆಲೆಕ್ಷನ್ ಅಂತ ಬಂದಾಗ ನಾವು ವೆರಿ ಇದ್ರಾಗಿದ್ದು ಸೆಲೆಕ್ಟೆಡ್ ಆಗಿದ್ದಿದ್ದು. ಅಂದರೆ ಫ್ಯೂ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾ ಅದೇ ಗೊತ್ತಾದ್ಮೇಲೆ ಪ್ರಿಯಾ ಅವರು ಸಿಕ್ಕಿದ್ರು. ನಮಗೊಂದು ಭಯ ಇತ್ತು, ಬಿಕಾಸ್ ಅಷ್ಟು ಸೂಪರ್ ಸ್ಟಾರ್, ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಹೀರೋಯಿನ್ನು, ಅಂದರೆ ಬೇರೆ ರೀತಿಲೇ ಇದೆ ಹೊರಗಡೆ ಅವರು. ಸೊ ಅಂದರೆ ಅಪ್ಪು ಸರ್ ಜೊತೆ ಆಮೇಲೆ ಕೆಲವೊಂದು ಎಲ್ಲ ಸ್ಟಾರ್ಗಳ ಜೊತೆ ಮಾಡಿದ್ದಾರೆ, ಹೇಗೆ ತೊಗೊಳ್ತಾರೆ ನಮ್ಮ ಕತೆ ಆಗಲಿ ಆ ಥರ ಇತ್ತು. ಬಟ್ ಅಪ್ರೋಚ್ ಮಾಡಿದಾಗ ಅಂದರೆ ಶಿ ವಾಸ್ ವೆರಿ ಸಪೋರ್ಟಿವ್. ಆಮೇಲೆ ಸೆಟ್ಟಿಗೆ ಬಂದರೂ ಅಷ್ಟೇ, ಇಷ್ಟುದ ಮಗು ಹೇಗೆ ರಿಯಾಕ್ಟ್ ಮಾಡುತ್ತಲ್ಲ ಹಾಗೆ ಎಲ್ಲರೂ ಡಲ್ಲಾಗಿ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ಬೇಕಾದ್ರೆ ಡಲ್ಲಾಗಿದ್ರು ಇಲ್ಲ ಇಲ್ಲ ನಾವು ಮಾಡೋಣ, ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು.
ಮೇಡಮ್ ಇದೆಲ್ಲ ನಿಜನೇ ತಾನೆ ಮೇಡಮ್? 100% ಸರ್ ಭಾಳ ಖುಷಿ ಇದೆ ಸರ್. ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದೆ. ಅಂದರೆ ಇವಾಗ ಈಗ ನೋಡ್ತಾ ಇದ್ದೀರಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರ ಪಾಪ ಚೆನ್ನೈಯಿಂದ ಬಂದರು, ನೆನ್ನೆ ಬಂದಿರೋದು, ನೆನ್ನೆಯಿಂದನೂ ಫಾಲೋಅಪ್ ಮಾಡ್ತಾನೆ ಇದ್ದಾರೆ. ಏನು ಮಾಡ್ಬೇಕು ಸ್ಟ್ರೆಸ್, ಏನು ಮಾಡ್ಬೇಕು ನೀವು ಹೇಳಿ, ನಾನು ಇದ್ದೀನಿ ಮಾಡ್ಕೊಡ್ತೀನಿ ಅಂತ. ನೀವು ಪಂಚ ಹಾಕೊಂಡು ಅದೊಂದು ಅವ್ರಿಗೆ ಅದೊಂದು ಬೇಜಾರಾಗ್ಬಿಟ್ಟಿದೆ, ಪಂಚೊಂದು ಹಾಕೊಂಡಿಲ್ಲ. ಎಲ್ಲ ಒಂದೇ ತರ ಇದೀವಲ್ಲ ಸರ್, ಆಕ್ಚುಲಿ ನೀವೇ ಮೇನ್ ಹಾಕೊಬೇಕಾಗಿರೋದು. ಎಕ್ಸಾಕ್ಟ್ಲಿ. ಇರಲಿ ಬಿಡಿ, ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಫಂಕ್ಷನ್ ಅವ್ರು ಮಾಡಲ್ಲ, ನಮ್ಮೆಲ್ಲರೂ ಮಾಡರ್ನ್ ಕ್ಲೋತ್ಸ್ ನೀವೇ ಅಷ್ಟೇ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರು ಮಾತಾಡೋದೇ ಸ್ವಲ್ಪ ಕಮ್ಮಿ. ಎಂಟೈರ್ ಟೀಮ್ ಬಗ್ಗೆ ಹೆಂಗಿತ್ತು ಒಂದು ಜರ್ನಿ? ನಾನು ಡೈರೆಕ್ಟರ್ ಫಸ್ಟ್ ಮೀಟ್ ಆದಾಗ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ವಿನೋದ್ ಸರ್ಗೆ ಮಾಡಬೇಕು ಅಂತ ಇತ್ತು ಸಿನಿಮಾ ಫಸ್ಟು. ಕತೆ ತೊಗೊಂಡೋಗಿ ಡೈರೆಕ್ಟ್ರ್ ಹತ್ರ ನಾವು ಕುತ್ಕೊಂಡಾಗ ಡೈರೆಕ್ಟ್ ಬಲರಾಮನೇ ಮಾಡಬೇಕು ಅಂತ ಇತ್ತು. ನಾವು ಬಲರಾಮನ ಕತೆನೇ ಮಾಡಬೇಕು ಅನ್ನೋದಿತ್ತು. ಸಿಂಪಲಾಗಿ ಸ್ಟಾರ್ಟ್ ಆಯಿತು, ಸಿಂಪಲಾಗಿ ಎಂಡ್ ಆಯಿತು ಅಷ್ಟೇ. ಸಿಂಪಲ್ ಸ್ಟಾರ್ಟ್ ಆಗಿ ಸೂಪರ್ ಆಗಿ ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್ ಆಯಿತು. ಸೊ ಇವಾಗ ನಿಮಗೆ ಇಡೀ ಜರ್ನಿ ಅಂದರೆ ಇವಾಗ ಈ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಯಾವ ಥರ ಇದ್ವು, ಆಚೆ ಬರುತ್ತೆ, ಜನ ಹೆಂಗೆ ಸ್ವೀಕರಿಸ್ತಾರೆ ಅದನ್ನು? ವೆರಿ ಸಿಂಪಲ್ ಸರ್. ಅಂದರೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂದರೆ ಸ್ಟಾರ್ಟಿಂಗ್ 3 days ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, 4th day ಇಮಿಡಿಯೇಟ್ ಪಿಕಪ್ ತೊಗೊಂಡ್ಬಿಡುತ್ತೆ. ಯಾಕೆಂದರೆ ಕತೆ ನೋಡಿದ್ದೀವಿ ನಾನು, ಹೀರೋ ಸರ್, ಆಮೇಲೆ ಈ ಡೈರೆಕ್ಟರ್ ಸರ್ ಎಲ್ಲ ಕೂತ್ಕೊಂಡು ನೋಡ್ದು. ಅದು ನಮಗೆ ಗೊತ್ತು ಸತ್ಯ ಹೇಗೆ ತಗೊಳ್ಳೋದು ಪಿಕಪ್ ಅಂತ. ಅದಾಗುತ್ತೆ ಸರ್. ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್ ವಿನೋದ್ ಸರ್ದು? ಸರ್ ಪರ್ಫಾರ್ಮೆನ್ಸ್ ಅದೇ ಹೇಳಿದ್ನಲ್ಲ, ಇದು 25th ಸಿನಿಮಾ ವಿನೋದ್ ಸರ್ದು. ಅಂದರೆ 24 ಸಿನಿಮಾ ನೋಡಿರೋದು ಬೇರೆ ವಿನೋದ್ ಸರ್ನ, ಈ 25ನೇ ಸಿನಿಮಾ ಬೇರೆ ಬೇರೆ ಅವತಾರನೇ. ಅಂದರೆ ಬೇರೆ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದಂತೂ ಗ್ಯಾರಂಟಿ. ಸರ್ ಡೈರೆಕ್ಟರ್ ಸರ್ ಬಗ್ಗೆ? ಡೈರೆಕ್ಟರ್ ಸರ್ ಬಗ್ಗೆ ಹೇಳೋದಂಗೆ ಅದೇ ಕ್ಯೂಟ್ನೆಸ್. ಇಲ್ಲ, ಡೈರೆಕ್ಟರ್ ಬಗ್ಗೆ ಕೇಳ್ತಾರೆ. ನಮ್ಮ ಡೈರೆಕ್ಟ್ರು ಅಷ್ಟೇ. ಅಂದರೆ ಕ್ಯೂಟ್ನೆಸ್ ಬರುತ್ತೆ, ಇಲ್ಲಿ ಪ್ರಿಟಿ, ಅದಾದ್ಮೇಲೆ ಇಷ್ಟಿದೆ ನಿಮ್ಮ ಬಗ್ಗೆ wait ಮಾಡಿ. ಒಟ್ನಲ್ಲಿ ಅದೇ ಸೆಟ್ಟಿಗೆ ಬಂದರೆ ಮಾತ್ರ ರಾಕ್ಷಸನೇ. ಅವ್ರ ಕೆಲಸ ತಗೊಳ್ಳೋರ್ಗು ಯಾರನ್ನೂ ಬಿಡಲ್ಲ. ಅದೇನೋ ಕಸ ಕೊಟ್ಟರು ರಸ ತೆಗೆಯೋಂಥ ಡೈರೆಕ್ಟರ್ ಅವರು. ಬಟ್ ತುಂಬ ಭಾಳ ಖುಷಿ, ಫಸ್ಟ್ ಸಿನಿಮಾನೇ ನಾವು ಈ ಥರ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ, ಪ್ಲೀಸ್ ದಯವಿಟ್ಟು ಹೀರೋಯಿನ್ ಬಗ್ಗೆ ಹೇಳಿ ಸರ್. ಇಲ್ಲ ಸರ್, ಹೀರೋಯಿನ್ ಬಗ್ಗೆ ಮಾತಾಡಬೇಕಾದ್ರೆ ಅಂದರೆ ಹೀರೋಯಿನ್ ಸೆಲೆಕ್ಷನ್ ಅಂತ ಬಂದಾಗ ನಾವು ವೆರಿ ಇದ್ರಾಗಿದ್ದು ಸೆಲೆಕ್ಟೆಡ್ ಆಗಿದ್ದಿದ್ದು. ಅಂದರೆ ಫ್ಯೂ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾ ಅದೇ ಗೊತ್ತಾದಮೇಲೆ ಪ್ರಿಯಾ ಅವರು ಸಿಕ್ಕಿದ್ರು. ನಮಗೆ ಒಂದು ಭಯ ಇತ್ತು, ಬಿಕಾಸ್ ಅಷ್ಟು ಸೂಪರ್ ಸ್ಟಾರ್, ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಹೀರೋಯಿನ್ನು, ಅಂದರೆ ಬೇರೆ ರೀತಿಲೇ ಇದೆ ಹೊರಗಡೆ ಅವರು. ಸೊ ಅಂದರೆ ಅಪ್ಪು ಸರ್ ಜೊತೆ, ಆಮೇಲೆ ಕೆಲವೊಂದು ಎಲ್ಲ ಸ್ಟಾರ್ಗಳ ಜೊತೆ ಮಾಡಿದ್ದಾರೆ, ಹೇಗೆ ತೊಗೊಳ್ತಾರೆ ನಮ್ಮ ಕತೆ ಆಗಲಿ ಆ ಥರ ಇತ್ತು. ಬಟ್ ಅಪ್ರೋಚ್ ಮಾಡಿದಾಗ ಅಂದರೆ ಶಿ ವಾಸ್ ವೆರಿ ಸಪೋರ್ಟಿವ್. ಆಮೇಲೆ ಸೆಟ್ಟಿಗೆ ಬಂದರೂ ಅಷ್ಟೇ, ಇಷ್ಟುದ ಮಗು ಹೇಗೆ ರಿಯಾಕ್ಟ್ ಮಾಡುತ್ತಲ್ಲ ಹಾಗೆ ಎಲ್ಲರೂ ಡಲ್ಲಾಗಿ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ತಿರ್ಬೇಕಾದ್ರೆ ಡಲ್ಲಾಗಿದ್ರು ಇಲ್ಲ ಇಲ್ಲ ನಾವು ಮಾಡೋಣ, ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು. ಮೇಡಮ್ ಇದೆಲ್ಲ ನಿಜನೇ ತಾನೆ ಮೇಡಮ್? 100% ಸರ್ ಭಾಳ ಖುಷಿ ಇದೆ ಸರ್. ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದೆ. ಅಂದರೆ ಇವಾಗ ಈಗ ನೋಡ್ತಾ ಇದ್ದೀರಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರ ಪಾಪ ಚೆನ್ನೈಯಿಂದ ಬಂದರು, ನೆನ್ನೆ ಬಂದಿರೋದು, ನೆನ್ನೆಯಿಂದನೂ ಫಾಲೋಅಪ್ ಮಾಡ್ತಾನೆ ಇದ್ದಾರೆ. ಏನು ಮಾಡ್ಬೇಕು ಸ್ಟ್ರೆಸ್, ಏನು ಮಾಡ್ಬೇಕು ನೀವು ಹೇಳಿ, ನಾನು ಇದ್ದೀನಿ ಮಾಡ್ಕೊಡ್ತೀನಿ ಅಂತ. ನೀವು ಪಂಚ ಹಾಕೊಂಡು ಅದೊಂದು ಅವ್ರಿಗೆ ಅದೊಂದು ಬೇಜಾರಾಗ್ಬಿಟ್ಟಿದೆ, ಪಂಚೊಂದು ಹಾಕೊಂಡಿಲ್ಲ. ಎಲ್ಲ ಒಂದೇ ಥರ ಇದೀವಲ್ಲ ಸರ್, ಆಕ್ಚುಲಿ ನೀವೇ ಮೇನ್ ಹಾಕೊಬೇಕಾಗಿರೋದು. ಎಕ್ಸಾಕ್ಟ್ಲಿ. ಇರಲಿ ಬಿಡಿ, ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಫಂಕ್ಷನ್ ಅವ್ರು ಮಾಡಲ್ಲ, ನಮ್ಮೆಲ್ಲರೂ ಮಾಡರ್ನ್ ಕ್ಲೋತ್ಸ್ ನೀವೇ ಅಷ್ಟೇ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.